ಹಲ್ಲೇಲೂಯಾ, ಪ್ರೈಸ್ ಲಾರ್ಡ್. ಕರ್ತನಾದ ಯೇಸು ಕ್ರಿಸ್ತನ ನಾಮದಲ್ಲಿ ನಮ್ಮೆಲ್ಲ ಸಹೋದರ ಸಹೋದರಿಯನ್ನ ವಂದಿಸ್ತೇವೆ. ನೀವಿನ್ನೂ ವರ್ಡ್ ಆಫ್ ಟ್ರೂತ್ ಎಂಬ ಚಾನಲ್ನ ಮೊದಲನೇ ಬಾರಿಗೆ ವೀಕ್ಷಿಸುತ್ತಿರುವುದಾದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ನಿಮ್ಮ ಪ್ರಾರ್ಥನಾ ಮನವಿಗಳನ್ನು ನಮಗೆ ಕಮೆಂಟ್ ಮೂಲಕವಾಗಿ ತಿಳಿಸಿರಿ. ಹಾಗೆ ಕೆಳಗೆ ಕೊಟ್ಟಿರುವಂತಹ ನಂಬರನ್ನು ನಿಮ್ಮ ಪ್ರಾರ್ಥನಾ ಮನವಿಗಳಿರೋದಾದರೆ ನೀವು ತಿಳಿಯಪಡಿಸಬಹುದಾಗಿದೆ. ನಮ್ಮ ಪ್ರತಿನಿತ್ಯ ಗೂಗಲ್ ಮೀಟ್ನಲ್ಲಿ ನಡೆಯುವಂಥ ಪ್ರಾರ್ಥನೆಗಳಿಗೆ ಜಾಯ್ನ್ ಆಗಬೇಕಾದಲ್ಲಿ ಕೆಳಗೆ ಕೊಟ್ಟಿರುವಂಥ ನಂಬರನ್ನು ಸಂಪರ್ಕಿಸಿರಿ. ಪ್ರೈಸ್ ದ ಲಾರ್ಡ್. ಕರ್ತನ ನಾಮಕ್ಕೆ ಮಹಿಮೆ ಉಂಟಾಗಲಿ. ಈ ಮೂಲಕ ನನ್ನ ಮಾತುಗಳನ್ನು ವೀಕ್ಷಿಸುತ್ತಿರುವಂಥ ನಿಮ್ಮೆಲ್ಲರಿಗೂ ಪ್ರಭುವಾದ ಯೇಸು ಕ್ರಿಸ್ತನ ನಾಮದಲ್ಲಿ ನನ್ನ ಸ್ನೇಹ ಪ್ರೀತಿ ವಂದನೆಗಳನ್ನು ತಿಳಿಸ್ತೇನೆ. ಪ್ರತಿದಿನ ದೇವರ ವಾಕ್ಯನ ಕೇಳುವುದರಲ್ಲಿ ನೀವೆಲ್ಲರೂ ತುಂಬ ಸಂತೋಷವಾಗಿ ದೇವರ ವಾಕ್ಯನ ಕೇಳುತ್ತಿದ್ದೀರಿ ಎಂಬುದಾಗಿ ಅದನ್ನು ನೆನೆಸಿ ನಾನು ದೇವರಿಗೆ ಮಹಿಮೆಯನ್ನು ಸಲ್ಲಿಸೋನಾಗಿದ್ದೇನೆ. ಈ ದಿನವೂ ಕೂಡ ದೇವರು ತನ್ನ ವಾಕ್ಯದ ಮೂಲಕ ನಮ್ಮೊಂದಿಗೆ ಮಾತಾಡುವಂಥ ದೇವರಾಗಿದ್ದಾರೆ. ತನ್ನ ವಾಕ್ಯದ ಮೂಲಕ ನಮ್ಮೊಂದಿಗೆ ಮಾತಾಡುವಾಗ ನಮ್ಮ ಜೀವಿತವನ್ನು ವಾಕ್ಯದ ಮುಂದೆ ನಾವು ಸಮರ್ಪಿಸಿಕೊಳ್ಳೋಣ. ಕಾರಣ ದೇವರು ನಮ್ಮೊಂದಿಗೆ ಮಾತಾಡುವುದಾದರೆ ನಮ್ಮ ಜೀವಿತದಲ್ಲಿ ಅನೇಕ ಬದಲಾವಣೆಗಳನ್ನು ನಾವು ಕಾಣಲಿಕ್ಕೆ ಸಾಧ್ಯವಾಗ್ತದೆ. ಪ್ರತಿನಿತ್ಯ ನಾವು ಸೋಲುಗಳಲ್ಲಿ, ನಿರಾಶೆಗಳಲ್ಲಿ, ಅನೇಕ ವಿಷಯಗಳಲ್ಲಿ ಗೊಂದಲದಲ್ಲಿ ನಾವು ಹೋಗುತ್ತಿರುವಾಗ ನಮ್ಮನ್ನು ಪ್ರತಿನಿತ್ಯ ಬಲಪಡಿಸುವಂಥದ್ದು ದೇವರ ವಾಕ್ಯವಾಗಿದೆ. ದೇವರ ವಾಕ್ಯ ನಮ್ಮನ್ನು ಬಲಪಡಿಸುವಂಥದ್ದು, ಮತ್ತು ನಮ್ಮನ್ನು ಕ್ರಮಪಡಿಸುವಂಥದ್ದು, ನಮ್ಮನ್ನು ಶುದ್ಧೀಕರಿಸುವಂಥದ್ದು, ನಮ್ಮನ್ನು ಧೈರ್ಯಪಡಿಸುವಂಥದ್ದು ಆಗಿದೆ. ಹಾಗಾದರೆ ಅದೇ ವಾಕ್ಯದ ಮೂಲಕ ಈ ದಿನವೂ ಕೂಡ ದೇವರು ನಮ್ಮೊಂದಿಗೆ ಧೈರ್ಯವಾಗಿ ನಮ್ಮ ಜೀವಿತವನ್ನು ನಾವು ಮುನ್ನಡೆಸಿಕೊಂಡು ಹೋಗ್ಲಿಕ್ಕಾಗಿ ನಮ್ಮೊಂದಿಗೆ ಮಾತಾಡಲಿಕ್ಕಿದ್ದಾರೆ. ಆತನು ನಮ್ಮೊಂದಿಗೆ ಮಾತಾಡುವಾಗ ನಮ್ಮ ಜೀವಿತದಲ್ಲಿ ಎಂಥದೇ ಪರಿಸ್ಥಿತಿಗಳಲ್ಲಿ ನಾವು ಹಾದು ಹೋಗ್ತಿದ್ರು ನಮ್ಮನ್ನು ಅದು ಧೈರ್ಯಪಡಿಸುವಂಥ ಮಾತುಗಳೇ ಆಗಿದೆ. ಹಾಗಾದರೆ ಮುಂದಿರುವ ಸಮಯ ನೀವು ನನ್ನೊಂದಿಗೆ ಮಾತಾಡಿರಿ ಏಸಪ್ಪ ಎಂಬುದಾಗಿ ಇರುವ ಸ್ಥಳಗಳಲ್ಲಿ ನೀವು ಕಣ್ಣುಗಳನ್ನು ಮುಚ್ಚಿ ದೇವರ ಸಮ್ಮುಖದಲ್ಲಿ ಪ್ರಾರ್ಥನೆ ಮಾಡುವಿರಿಯಾ? ಪ್ರೀತಿ ಸ್ವರೂಪನಾದ ತಂದೆಯೇ, ಪ್ರತಿದಿನ ನೀವು ನಮ್ಮೊಂದಿಗೆ ಮಾತಾಡಿದ ಹಾಗೆ ಈ ದಿನವೂ ಕೂಡ ನೀವು ನಮ್ಮೊಂದಿಗೆ ಮಾತಾಡಿರಿ, ನಮ್ಮನ್ನು ಬಲಪಡಿಸಿರಿ, ನಮ್ಮನ್ನು ಧೈರ್ಯಪಡಿಸಿರಿ, ನಮ್ಮನ್ನು ಕ್ರಮಪಡಿಸಿರಿ ಸ್ವಾಮಿ. ನಮ್ಮ ವಿಷಯದಲ್ಲಿ ನೀವು ಯಾವ ಆಲೋಚನೆಯನ್ನು ಇಟ್ಟಿದ್ದೀರೋ ಅದನ್ನು ಮಾತಾಡಿ ನಮ್ಮನ್ನು ಕ್ರಮಪಡಿಸಿ ನಡೆಸಬೇಕೆಂಬುದಾಗಿ ನಾವು ಬೇಡಿಕೊಳ್ತೇವೆ. ಎಲ್ಲ ಘನತೆ ಮಹಿಮೆ ನಿನಗೆ, ಯೇಸುವಿನ ನಾಮದಲ್ಲಿ ತಂದೆಯೇ, ಆಮೇನ್. ದೇವರಿಗೆ ಮಹಿಮೆ ಉಂಟಾಗಲಿ. ಈ ದಿನ ದೇವರು ನಮ್ಮೊಂದಿಗೆ ಮಾತಾಡಲಿಕ್ಕಿರುವಂಥ ವಿಷಯ ಏನಾಗಿದೆ ಅಂದರೆ, ದೇವರು ನಮ್ಮನ್ನು ತಿಳಿದಿರುವನು ಎಂಬುದಾಗಿರುವಂಥ ವಿಷಯದ ಕುರಿತು ನಾವು ಈ ದಿನ ದೇವರ ವಾಕ್ಯದ ಮೂಲಕ ಆಲೋಚನೆ ಮಾಡಿಕೊಳ್ಳೋಣ. ಮನುಷ್ಯನಾದ ನಮಗೆ ಯಾವಾಗಲೂ ಒಂದು ಚಿಂತೆಯನ್ನು ನಾವು ಮಾಡ್ತಾ ಇರ್ತೀವಿ. ಯಾರು ನನ್ನನ್ನು ತಿಳಿದಿಲ್ಲ, ಯಾರು ನನ್ನನ್ನು ಅರ್ಥ ಮಾಡಿಕೊಳ್ಳಿಲ್ಲ, ಯಾರಿಗೂ ನನ್ನ ಜೀವಿತ ಅರ್ಥವಾಗ್ತಾ ಇಲ್ಲ, ನನ್ನ ಕಷ್ಟ ಅರ್ಥ ಆಗ್ತಾ ಇಲ್ಲ, ನನ್ನ ಪರಿಸ್ಥಿತಿ ಅರ್ಥವಾಗ್ತಾ ಇಲ್ಲ ಎಂಬುದಾಗಿರುವ ಇಂಥ ಚಿಂತೆಗಳಲ್ಲಿ ನಾವು ಪ್ರತಿ ಸಾರಿ ಹಾದು ಹೋಗುವುದುಂಟು. ಯಾಕೆಂದರೆ ನಮ್ಮ ಜೀವಿತವನ್ನು ಅನೇಕರು ನಮ್ಮ ಕಣ್ಣು ಮುಂದೆ ನೋಡಿದ್ರೂ ಕೂಡ ಅವರು ಅರ್ಥ ಮಾಡಿಕೊಳ್ಳಲ್ಲ, ಅವರು ನಮ್ಮನ್ನು ತಿಳಿದುಕೊಳ್ಳಲ್ಲ. ನಮ್ಮ ಪರಿಸ್ಥಿತಿಗಳನ್ನು ಸ್ವಲ್ಪವೂ ಕೂಡ ಅವರು ತಿಳಿದುಕೊಳ್ಳದ ರೀತಿಯಲ್ಲಿ ಅವರು ಮುಂದೆ ಹೋಗ್ತಾ ಇರ್ತಾರೆ. ಆದರೆ ಜೀವಿತವನ್ನು ಕಣ್ಣು ಮುಂದೆ ಇರುವ ಮನುಷ್ಯನು ತಿಳಿದುಕೊಳ್ಳದೇ ಇರುವಾಗ, ಕಣ್ಣು ಮುಂದೆ ಇರುವ ಮನುಷ್ಯನು ನಮ್ಮನ್ನು ಅರ್ಥ ಮಾಡಿಕೊಳ್ಳದೇ ಇರುವಾಗ, ಕಣ್ಣು ಮುಂದೆ ಇರುವ ಮನುಷ್ಯನು ನಮ್ಮನ್ನು ಕಷ್ಟದಲ್ಲಿ ಕೈಬಿಟ್ಟು ಹೋಗುವಾಗ ನಮ್ಮನ್ನು ಚೆನ್ನಾಗಿ ತಿಳಿದಿರುವಂಥ ನಮ್ಮ ದೇವರು ನಮಗಾಗಿ ಇದ್ದಾನೆ. ಹಾಗಾದರೆ ದೇವರು ನಿಮ್ಮನ್ನು ತಿಳಿದಿದ್ದಾನೆ. ಪ್ರಿಯರೇ, ಯಾವ ಪರಿಸ್ಥಿತಿಯಲ್ಲಿ ವಾಕ್ಯನ ಕೇಳ್ತಿದ್ದೀರೋ ಗೊತ್ತಿಲ್ಲ. ಯಾರೆಲ್ಲ ನಿಮ್ಮನ್ನು ಕೈ ಬಿಟ್ಟಿದ್ದಾರೋ, ಯಾರೆಲ್ಲ ನಿಮ್ಮ ಕಷ್ಟ ಕಾಲದಲ್ಲಿ ನಿಮ್ಮನ್ನು ತಿಳಿಯದೆ ನಿಮ್ಮನ್ನು ತಿರಸ್ಕರಿಸಿದಾರೋ, ನಿಮ್ಮ ಪರಿಸ್ಥಿತಿಯನ್ನು ಅರ್ಥ ಮಾಡಿಕೊಳ್ಳದೆ ನಿಮ್ಮ ಜೀವಿತವನ್ನು ನಿರಾಕರಿಸಿದಾರೋ ಗೊತ್ತಿಲ್ಲ. ಆದರೆ ದೇವರು ನಿನ್ನನ್ನು ತಿಳಿದಿದ್ದಾನೆ. ದೇವರು ನಿನ್ನನ್ನು ತಿಳಿದಿರುವುದರಿಂದ ನೀನು ಧೈರ್ಯವಾಗಿರು. ನಿನ್ನ ಜೀವಿತದಲ್ಲಿ ಒಂದು ಬದಲಾವಣೆಯನ್ನು ದೇವರು ತಂದೇ ತರ್ತಾನೆ. ಒಂದು ವಾಕ್ಯವನ್ನು ಓದಿಕೊಳ್ಳೋಣ. ಲೂಕನು ಬರೆದ ಸುವಾರ್ತೆ 19ನೇ ಅಧ್ಯಾಯದ 1ನೇ ವಚನದಿಂದ 10ನೇ ವಚನದ ತನಕ ನಾನು ನಿಮಗಾಗಿ ಓದುವನಾಗಿದ್ದೇನೆ. 1ನೇ ವಚನದಿಂದ, ಆತನು ಯೆರಿಕೋ ಊರನ್ನು ಹೊಕ್ಕಿ ದಾಟಿ ಹೋಗುತ್ತಿದ್ದನು. ಅಲ್ಲಿ ಜಕಾಯನೆಂಬ ಹೆಸರುಳ್ಳ ಒಬ್ಬ ಮನುಷ್ಯನಿದ್ದನು. ಅವನು ಸುಂಕದ ಗುತ್ತಿಗೆದಾರನು ಮತ್ತು ಐಶ್ವರ್ಯವಂತನು. ಅವನು ಯೇಸು ಎಂಥವನೆಂದು ನೋಡಲಪೇಕ್ಷಿಸಿದರೂ ತಾನು ಗಿಡ್ಡನಾದದರಿಂದ ಜನರ ಗುಂಪಿನ ನಿಮಿತ್ತ ನೋಡಲಾರದೆ ಹೋದನು. ಆದ ಕಾರಣ ಆತನನ್ನು ನೋಡುವುದಕ್ಕಾಗಿ ಮುಂದೆ ಓಡಿ ಹೋಗಿ ಆತನು ಬರುತ್ತಿರುವ ಮಾರ್ಗದಲ್ಲಿದ್ದ ಆಲದ ಮರವನ್ನು ಹತ್ತಿದನು. ಯೇಸು ಅಲ್ಲಿಗೆ ಬಂದು ಮೇಲಕ್ಕೆ ನೋಡಿ, ಜಕಾಯನೇ, ತಟ್ಟನೆ ಇಳಿದು ಬಾ, ನಾನು ಇವತ್ತು ನಿನ್ನ ಮನೆಯಲ್ಲಿ ಇಳುಕೊಳ್ಳಬೇಕು ಎಂದು ಅವನಿಗೆ ಹೇಳಲು ಅವನು ತಟ್ಟನೆ ಇಳಿದು ಬಂದು ಆತನನ್ನು ಸಂತೋಷದಿಂದ ಸೇರಿಸಿಕೊಂಡನು. ಇದನ್ನು ನೋಡಿದವರೆಲ್ಲರೂ ಈತನು ಪಾಪಿಯಾಗಿರುವವನ ಬಳಿಯಲ್ಲಿ ಇಳುಕೊಳ್ಳುವುದಕ್ಕೆ ಹೋಗಿದ್ದಾನೆ ಎಂದು ಗುಣುಗುಟ್ಟಿದರು. ಆದರೆ ಜಕಾಯನು ನಿಂತುಕೊಂಡು ಸ್ವಾಮಿ ನೋಡು, ನನ್ನ ಆಸ್ತಿಯಲ್ಲಿ ಅರ್ಧವನ್ನು ಬಡವರಿಗೆ ಕೊಡುತ್ತೇನೆ, ಮತ್ತು ನಾನು ಅನ್ಯಾಯವಾಗಿ ಯಾರಿಂದ ಏನಾದರೂ
ಎಳಕೊಂಡಿದ್ದೇ ಆದರೆ 4ರಷ್ಟು ಹಿಂದಕ್ಕೆ ಕೊಡುತ್ತೇನೆ ಎಂದು ಹೇಳಿದನು. ಇದನ್ನು ಹೇಳಿ ಯೇಸು, ಇವತ್ತು ಈ ಮನೆಗೆ ರಕ್ಷಣೆಯಾಯಿತು. ಇವನು ಸಹ ಅಬ್ರಹಾಮನ ವಂಶಸ್ಥನಲ್ಲವೇ? ಮನುಷ್ಯಕುಮಾರನು ಕೆಟ್ಟು ಹೋಗಿರುವುದನ್ನು ಹುಡುಕಿ ರಕ್ಷಿಸುವುದಕ್ಕೆ ಬಂದನು ಎಂದು ಹೇಳಿದನು. ಇದನ್ನು ಯೇಸು ಸ್ವಾಮಿ ಕೇಳಿದಾಗ, ಅಂದರೆ ಜಕ್ಕಾಯನ ಜೀವಿತದಲ್ಲಿ ಆದಂಥ ಬದಲಾವಣೆಯನ್ನು ಕೇಳಿದಾಗ ಈ ಮನೆಗೆ ಇವತ್ತು ರಕ್ಷಣೆ ಆಯಿತು ಎಂಬುದಾಗಿ ಹೇಳೋದನ್ನು ನಾವು ನೋಡ್ತೇವೆ. ಈಗ ಓದಿಕೊಂಡ ವಚನದಲ್ಲಿ ನಾವು ನೋಡ್ಬೋದು, ಜಕ್ಕಾಯನೆಂಬ ಹೆಸರುಳ್ಳ ಒಬ್ಬ ಮನುಷ್ಯನು ಯೇಸು ಸ್ವಾಮಿಯನ್ನು ನೋಡಲಿಕ್ಕೆ ಬಯಸ್ತಾನೆ. ಯೇಸು ಸ್ವಾಮಿ ಬಗ್ಗೆ ಕೇಳಿರ್ತಾನೆ, ಆದರೆ ಅಂದಿನ ತನಕ ನೋಡಿರಲ್ಲ. ಆ ಯೇಸು ಸ್ವಾಮಿ ಹೇಗಿದ್ದಾರೆ, ಹೇಗಿರಬಹುದು ಅನ್ನೋದನ್ನು ನೋಡಲಿಕ್ಕಾಗಿ ಜಕ್ಕಾಯನೆಂಬ ಹೆಸರುಳ್ಳ ಒಬ್ಬ ಮನುಷ್ಯನು ಆತನನ್ನು ನೋಡಲಿಕ್ಕಾಗಿ ಅಪೇಕ್ಷಿಸಿದರೂ ಕೂಡ ಅವನು ಗಿಡ್ಡನಾದ್ದರಿಂದ, ಕುಳ್ಳನಾದ್ದರಿಂದ ನೋಡಲಿಕ್ಕಾಗದೆ ಜನರ ಗುಂಪಿನ ಮಧ್ಯದಲ್ಲಿ ಆತನು ನಿರಾಶೆಯಾಗಿ ಹೋಗ್ತಾನೆ. ಆದರೂ ಕೂಡ ಆ ನಿರಾಶೆಯನ್ನು ಒಂದು ಚಾಲೆಂಜ್ ಆಗಿ ತೆಗೆದುಕೊಳ್ತಾನೆ. ನಾನು ನೋಡಲೇಬೇಕು, ಯೇಸು ಸ್ವಾಮಿಯನ್ನು ನಾನು ನೋಡಲೇಬೇಕೆಂಬುದಾಗಿ ಆತನು ಒಂದು ಚಾಲೆಂಜ್ ಆಗಿ ತೆಗೆದುಕೊಂಡು ಆಲದ ಮರವನ್ನು ಹತ್ತಿ ಆಲದ ಮರದಿಂದ ಯೇಸು ಸ್ವಾಮಿಯನ್ನು ನೋಡ್ತಾ ಇರ್ತಾನೆ. ಯೇಸು ಸ್ವಾಮಿಯನ್ನು ನೋಡಲಿಕ್ಕೆ ಬಯಸಿದಂಥ ಜಕ್ಕಾಯನನ್ನು, ಆ ಜಕ್ಕಾಯನ ಪ್ರಯಾಸವನ್ನು, ಜಕ್ಕಾಯನ ಜೀವಿತವನ್ನು ಯೇಸು ಸ್ವಾಮಿ ಕಂಡು ಅದನ್ನು ತಿಳಿದು ಜಕ್ಕಾಯನ ಮನೆಗೆ ಹೋಗಿ ಆತನ ಜೀವಿತವನ್ನು ಬದಲಾಯಿಸಿದ್ದನ್ನು ನಾವು ನೋಡ್ತೇವೆ. ಪ್ರಿಯರೇ, ಈ ಜೀವಿತದ ಯಾತ್ರೆಯಲ್ಲಿ ಅನೇಕ ಬಾರಿ ನಾವು ಅಂದ್ಕೊಳ್ಬೋದು, ನಾನು ಪಡುವಂಥ ಪ್ರಯಾಸ, ನಾನು ಪಡುವಂಥ ಕಷ್ಟ, ನಾನು ಮಾಡುವಂಥ ಕೆಲಸ ಯಾರಿಗೂ ಗೊತ್ತಿಲ್ವಲ್ಲ, ಇಷ್ಟೆಲ್ಲ ಕಷ್ಟಪಟ್ಟರೂ ಕೂಡ ಯಾರು ನನ್ನನ್ನು ಅರ್ಥ ಮಾಡ್ಕೊಳ್ಳಲ್ವಲ್ಲ ಎಂಬುದಾಗಿರುವಂಥ ಚಿಂತೆ ನಿನಗಿರ್ಬೋದು. ಇಲ್ಲಿ ಜಕ್ಕಾಯ ಎಲ್ಲ ಜನರ ಹಾಗೆ ಗುಂಪಿನಲ್ಲಿ ಒದ್ದಾಡಿಕೊಂಡು ನೋಡ್ತಾ ಇಲ್ಲ. ಆತನು ಮತ್ತಷ್ಟು ಪ್ರಯಾಸ ಪಡ್ತಾ ಇದ್ದಾನೆ, ಆಲದ ಮರವನ್ನು ಹತ್ತುತ್ತಾ ಇದ್ದಾನೆ. ಏನಕ್ಕೋಸ್ಕರ? ಯೇಸು ಸ್ವಾಮಿಯನ್ನು ನೋಡಲಿಕ್ಕೋಸ್ಕರ ತುಂಬ ಕಷ್ಟಪಟ್ಟು ಹತ್ತುತ್ತಾ ಇದ್ದಾನೆ. ಹತ್ತಿ ಅದರ ಮೇಲೆ ಕುಂತು ಯೇಸು ಸ್ವಾಮಿಯನ್ನು ನೋಡುವಾಗ ಅವನಿಗೆ ಒಂದು ಸಂತೋಷ ಆಯಿತು. ಆದರೆ ಆತನ ಪ್ರಯಾಸವನ್ನು ಕಂಡ ಯೇಸು ಸ್ವಾಮಿ ಆತನನ್ನು ಕರೆದು ಹೇಳ್ತಾ ಇದ್ದೇನೆ, ಜಕ್ಕಾಯನೇ, ತಟ್ಟನೆ ಇಳಿದು ಬಾ, ಇವತ್ತು ನಾನು ನಿನ್ನ ಮನೆಯಲ್ಲಿ ಇಳ್ಕೊಳ್ತೇನೆ, ನಿನ್ನ ಜೊತೆಯಲ್ಲೇ ನಾನು ಇಳ್ಕೊಳ್ತೇನೆ, ನಿನ್ನ ಮನೆಗೆ ಈ ದಿನ ಬರ್ತೇನೆ. ಅದನ್ನು ಕೇಳಿದ ಜನರೆಲ್ಲ ಆಶ್ಚರ್ಯಗೊಂಡರು. ಕಾರಣ ಏನು ಗೊತ್ತಾ? ಪಾಪಿ ಎಂಬುದಾಗಿ ಈ ಜಕ್ಕಾಯನನ್ನು ಜನರು ಗುರುತಿಸಲ್ಪಟ್ಟಿದ್ರು. ಎಲ್ಲರಿಂದ ನಿರಾಕರಿಸಲ್ಪಟ್ಟವನು, ಪಾಪಿ ಎಂಬುದಾಗಿ ಜನರೆಲ್ಲ ಗುರುತಿಸಲ್ಪಟ್ಟಿರುವಂಥ ವ್ಯಕ್ತಿ ಆಗಿದೆ. ಆದರೆ ಅಂಥವನನ್ನೇ ಯೇಸು ಸ್ವಾಮಿ ಹುಡುಕಿ ಅಂಥವನ ಮನಸ್ಸನ್ನು ತಿಳಿದು ಆತನ ಕಷ್ಟವನ್ನು ಅರಿತುಕೊಂಡು ಆತನ ಮನೆಗೆ ಹೋದದ್ದನ್ನು ನಾವು ನೋಡ್ತೇವೆ. ಹಾಗಾದರೆ ಪ್ರಿಯರೇ, ಈ ವಾಕ್ಯದ ಮೂಲಕ ದೇವರು ನಿಮ್ಮನ್ನು ತಿಳಿದಿರುವನು ಎಂಬುದಾಗಿರುವ ವಿಷಯದ ಕುರಿತು ನಾವು ಮಾತಾಡುವಾಗ ಖಂಡಿತವಾಗಿಯೂ ದೇವರು ನಿನ್ನನ್ನು ತಿಳಿದಿದ್ದಾನೆ. ನೀನು ಎಂಥ ಪರಿಸ್ಥಿತಿಯಲ್ಲಿ ಹೋಗ್ತಿದೆಯೋ ಅದು ದೇವರಿಗೆ ಗೊತ್ತು. ನೀನೆಂಥ ಕಷ್ಟದಲ್ಲಿ ಹಾದು ಹೋಗ್ತಾ ಇದೆಯೋ ಅದು ದೇವರಿಗೆ ಗೊತ್ತು. ನೀನು ಅಂದ್ಕೊಳ್ಬೋದು, ನಿನ್ನ ಕಷ್ಟ ಯಾರಿಗೂ ಗೊತ್ತಿಲ್ವಲ್ಲ, ನೀನು ತುಂಬ ಇಕ್ಕಟ್ಟಿನಲ್ಲಿ, ಕಣ್ಣೀರಿನಲ್ಲಿ, ವೇದನೆಯಲ್ಲಿ, ಮನ ಒಡೆದ ಅನುಭವದಲ್ಲಿ ಹೋಗ್ತಾ ಇರ್ಬೋದು, ಯಾರಿಗೂ ಇದು ಅರ್ಥ ಮಾಡಿಸ್ಲಿಕ್ಕೆ ಆಗದೇ ಇರ್ಬೋದು. ಆದರೆ ದೇವರಿಗೆ ನಿನ್ನ ಪರಿಸ್ಥಿತಿ ಚೆನ್ನಾಗಿ ಗೊತ್ತಿದೆ. ಹಲ್ಲೆಲೂಯಾ. ನಿನ್ನ ಪರಿಸ್ಥಿತಿ ದೇವರಿಗೆ ಗೊತ್ತಿರೋದ್ರಿಂದ ನಿನ್ನ ಜೀವಿತವನ್ನು ದೇವರಿಗೆ ಒಪ್ಪಿಸಿಕೊಟ್ರೆ ಸಾಕು. ಜಕ್ಕಾಯನ ಪಾದಿಯಲ್ಲಿ ನೀವು ಆತನನ್ನು ನೋಡಲಿಕ್ಕೆ ನಿಮ್ಮ ಮನಸ್ಸನ್ನು ನೀವು ತೆರೆದುಕೊಟ್ರೆ ಸಾಕು. ಆತನನ್ನು ಒಂದು ಬಾರಿ ನೋಡಲಿಕ್ಕೆ ನೀವು ಪ್ರಯಾಸ ಪಟ್ಟರೆ ಸಾಕು. ಆತನ ಮುಖವನ್ನು ನೀವು ದೃಷ್ಟಿಸಿದರೆ ಸಾಕು. ನಿನ್ನನ್ನು ತಿಳಿದಂಥ ದೇವರು ನಿನ್ನ ಜೀವಿತವನ್ನೇ ಬದಲಾಯಿಸ್ತಾರೆ. ಜಕ್ಕಾಯನ ಜೀವಿತವನ್ನೇ ದೇವರು ಏನು ಮಾಡ್ತಾ ಇದ್ದಾರೆ ಅಂದರೆ ಬದಲಾಯಿಸಿ ಬಿಡ್ತಾ ಇದ್ದಾರೆ. ಯಾಕೆ ಅಂದರೆ ಜಕ್ಕಾಯನು ಕ್ರಿಸ್ತನನ್ನು ನೋಡಲಿಕ್ಕೆ ಪಟ್ಟ ಪ್ರಯಾಸ ಅಷ್ಟು ಶ್ರೇಷ್ಠವಾದದ್ದಾಗಿತ್ತು. ಆತನು ಎಲ್ಲ ಜನರಾಗಿ ಅಲ್ಲ, ನಾನು ನೋಡಲೇಬೇಕು ಎಂಬುದಾಗಿ ಒಂದು ಭರವಸೆ ಇಟ್ಟುಕೊಂಡು ಯೇಸು ಸ್ವಾಮಿಯನ್ನು ನೋಡಲಿಕ್ಕೆ ಹೋದಾಗ ಆತನಲ್ಲಿ ಒಂದು ಬದಲಾವಣೆಯನ್ನು ಕಂಡದ್ದನ್ನು ನಾವು ನೋಡ್ತೇವೆ. ಪ್ರಿಯರೇ, ನಿನ್ನ ಕಷ್ಟದ ಮಧ್ಯದಲ್ಲಿ, ನಿನ್ನ ಕಣ್ಣೀರಿನ ಮಧ್ಯದಲ್ಲಿ, ನಿನ್ನ ದುಃಖದ ಮಧ್ಯದಲ್ಲಿ, ನಿನ್ನ ವೇದನೆಯ ಮಧ್ಯದಲ್ಲಿ ನೀನು ಯೇಸು ಸ್ವಾಮಿಯನ್ನು ನೋಡೋದಾದರೆ ಖಂಡಿತವಾಗಿಯೂ ನಿನ್ನಲ್ಲಿ ಒಂದು ಬದಲಾವಣೆಯನ್ನು ಕಾಣಲಿಕ್ಕೆ ಸಾಧ್ಯವಾಗ್ತದೆ. ಜನರು ನಿನ್ನ ಕುರಿತು ಏನೇ ಅಭಿಪ್ರಾಯ ಹೇಳ್ತಾ ಇರ್ಬೋದು, ಜನರು ನಿನ್ನ ಕುರಿತು ಯಾವುದೇ ಅಭಿಪ್ರಾಯಗಳನ್ನು ಇಟ್ಟುಕೊಂಡಿರ್ಬೋದು, ನಿನ್ನ ಜೀವಿತದಲ್ಲಿ ಯಾವ ಬದಲಾವಣೆಯನ್ನು ಕಾಣಲಿಕ್ಕೆ ಆಗಲ್ಲ ಅಂತ ಜನರು ನಿನ್ನ ಕುರಿತು ಅಂದುಕೊಂಡಿರ್ಬೋದು. ಆದರೆ ನೀನು ಯೇಸುವನ್ನು ನೋಡಿದ್ರೆ, ನೀನು ಯೇಸು ಸ್ವಾಮಿಯನ್ನು ದೃಷ್ಟಿಸಿದರೆ, ಯೇಸು ಸ್ವಾಮಿಯನ್ನು ಹುಡುಕಿದ್ರೆ, ನಿನ್ನ ಜೀವಿತದಲ್ಲಿ ಯೇಸು ಸ್ವಾಮಿಗಾಗಿ ನಿನ್ನ ಜೀವಿತವನ್ನು ನೀನು ಅರ್ಪಿಸಿಕೊಟ್ಟು ಯೇಸು ಸ್ವಾಮಿಯಲ್ಲಿ ನಿನ್ನ ಜೀವಿತವನ್ನು ನೀನು ಕಟ್ಟಿಕೊಳ್ಳೋದಾದರೆ ಖಂಡಿತವಾಗಿಯೂ ನಿನ್ನಲ್ಲಿ ಒಂದು ಬದಲಾವಣೆಯನ್ನು ಪ್ರಭುವಾದ ಯೇಸು ಕ್ರಿಸ್ತನು ತರುವವನಾಗಿದ್ದಾನೆ. ಕಾರಣ, ನೀನು ಯೇಸು ಸ್ವಾಮಿಯಲ್ಲಿ ನಿನ್ನ ಜೀವಿತವನ್ನು ಕಟ್ಟಿಕೊಳ್ಳೋದಾದರೆ ಯೇಸು ಸ್ವಾಮಿ ನಿನ್ನ ಜೀವಿತನ ಚೆನ್ನಾಗಿ ತಿಳಿದಿರ್ತಾನೆ. ಯೇಸು ಸ್ವಾಮಿ ನಿನ್ನ ಜೀವಿತನ ತಿಳಿದ್ರೆ ಎಂಥ ಕಷ್ಟದ ಸಂದರ್ಭದಲ್ಲಿ
ಆತನು ನಿನ್ನನ್ನು ಬಿಟ್ಟು ಹೋಗಲ್ಲ. ಆತನು ನಿನ್ನನ್ನು ಎಂದಿಗೂ ಕೈ ಬಿಡಲ್ಲ. ಆತನು ನಿನ್ನನ್ನು ಎಂದಿಗೂ ಅನಾಥನಾಗಿ ಬಿಡೋದಿಲ್ಲ. ಯಾಕೆಂದರೆ ಪದ್ಮೋಸ್ ದ್ವೀಪದಲ್ಲಿ ತನ್ನ ಶಿಷ್ಯನಾದಂಥ ಅಪೊಸ್ತಲನಾದ ಯೋಹಾನನು ಒಬ್ಬಂಟಿತನದಲ್ಲಿ ಇರುವಾಗ ಪರಲೋಕದಿಂದ ಯೇಸು ಸ್ವಾಮಿ ಆತನಿಗಾಗಿ ಇಳಿದು ಬಂದದ್ದನ್ನು ನಾವು ನೋಡ್ತೇವೆ. ಬೆನ್ನು ತಟ್ಟಿ ಆ ಒಂದು ವ್ಯಕ್ತಿಗೆ ಹೇಳೋದನ್ನು ನಾವು ಈ ರೀತಿಯಾಗಿ, ಅಥವಾ ಅಪೊಸ್ತಲನಾದ ಯೋಹಾನನೊಂದಿಗೆ ಈ ರೀತಿಯಾಗಿ ಪ್ರಕಟಣೆಯ ಗ್ರಂಥ 1ನೇ ಅಧ್ಯಾಯ 17ನೇ ವಚನ ನೀವು ಓದಿಕೊಳ್ಳೋದಾದರೆ, ಹೆದರಬೇಡ, ನಾನೇ ಮೊದಲನೆಯವನು ಕಡೆಯವನು, ಸದಾ ಜೀವಿಸುವವನಾಗಿದ್ದೇನೆಂಬುದಾಗಿ ಧೈರ್ಯಪಡಿಸಿ ಮಾತಾಡಿದ್ದನ್ನು ನಾವಲ್ಲಿ ನೋಡ್ಬೋದು. ಜಕ್ಕಾಯನ ಜೀವಿತನ ತಿಳಿದಂಥ ದೇವರು ತನ್ನ ಶಿಷ್ಯನಾದಂಥ ಆ ಅಪೊಸ್ತಲನಾದ ಯೋಹಾನನನ್ನು ಪದ್ಮೋಸ್ ದ್ವೀಪದಲ್ಲಿ ಒಬ್ಬಂಟಿತನದಲ್ಲಿ ಈ ರೋಮ್ ಸರ್ಕಾರ ತೆಗೆದುಕೊಂಡು ಹಾಕಿದಾಗ ಅವನನ್ನು ದೇವರು ತಿಳಿದ್ರು. ಅವನ ಕಷ್ಟನ ಅರ್ಥ ಮಾಡಿಕೊಂಡ್ರು, ಅವನ ಪರಿಸ್ಥಿತಿಯನ್ನು ಅರ್ಥ ಮಾಡಿಕೊಂಡ್ರು, ಅವನು ಇರುವ ಸ್ಥಳದಲ್ಲೇ ಇಳಿದು ಅವನನ್ನು ಧೈರ್ಯಪಡಿಸಿದ್ರು. ಹಾಗಾದರೆ ಪ್ರಿಯರೇ, ನಿನ್ನ ಜೀವಿತದಲ್ಲಿ ನಿನ್ನನ್ನು ಯೇಸು ಸ್ವಾಮಿಗಾಗಿ ಒಪ್ಪಿಸಿಕೊಟ್ಟು ಯೇಸು ಕ್ರಿಸ್ತನಲ್ಲಿ ನಿನ್ನ ಜೀವಿತವನ್ನು ಕಟ್ಟಿಕೊಳ್ಳೋದಾದರೆ ನಾನು ಖಂಡಿತವಾಗಿ ಹೇಳ್ತೇನೆ, ನೀನು ಎಂಥ ಕಷ್ಟ ಕಾಲದಲ್ಲಿ ಕೂಡ ಆತ ನಿನ್ನನ್ನು ಕೈ ಬಿಡಲ್ಲ. ನಿನಗೆ ಹತ್ತಿರವಾಗಿದ್ದು ನಿನ್ನನ್ನು ಆತನು ಬಲಪಡಿಸ್ತಾನೆ. ಅಪೊಸ್ತಲನಾದ ಯೋಹಾನನನ್ನು ಬಲಪಡಿಸಿದ ರೀತಿಯಲ್ಲಿ ನಿನ್ನ ಕಷ್ಟ ಕಾಲದಲ್ಲಿ, ನಿನ್ನ ಒಬ್ಬಂಟಿತನದಲ್ಲಿ ಎಲ್ಲರಿಂದ ಕೈ ಬಿಡಲ್ಪಟ್ಟು ಗಡಿಪಾರು ಮಾಡಲ್ಪಟ್ಟಂಥ ಅಪೊಸ್ತಲನಾದ ಯೋಹಾನನನ್ನು ಹುಡುಕಿ ಬಂದು ಬೆನ್ನ ಮೇಲೆ ಕೈ ಇಟ್ಟು ಭಯಪಡಬೇಡ ಎಂಬುದಾಗಿ ಹೇಳಿದ ದೇವರು ಈಗಲೂ ಜೀವಿಸುವಂಥ ದೇವರೇ ಆಗಿದ್ದಾನೆ. ಈಗಲೂ ಕೂಡ ಜೀವಂತವಾಗಿ ಇದ್ದಾನೆ. ನಿನ್ನ ಜೀವಿತದಲ್ಲಿ ಕೂಡ ಸಂಭವಿಸುವ ಸಕಲ ಕಷ್ಟಗಳ ಮಧ್ಯದಲ್ಲಿ ನಿನ್ನನ್ನು ತಿಳಿದು, ನಿನ್ನನ್ನು ಅರ್ಥ ಮಾಡಿಕೊಂಡು, ನಿನ್ನ ಪರಿಸ್ಥಿತಿಗಳನ್ನು ಚೆನ್ನಾಗಿ ಅರಿತು ನಿನ್ನನ್ನು ಬಲಪಡಿಸುವ ಆತನೇ ಪ್ರಭುವಾದ ಯೇಸು ಕ್ರಿಸ್ತನಾಗಿದ್ದಾನೆ. ಹಾಗಾದರೆ ಭಯಪಡಬೇಡ ಮಗಳೇ, ಭಯಪಡಬೇಡ ಮಗನೇ. ಖಂಡಿತವಾಗಿಯೂ ನಿನ್ನ ಜೀವಿತವನ್ನು ತಿಳಿದಂತೆ ಯೇಸು ಸ್ವಾಮಿಗೆ ನಿನ್ನನ್ನು ನೀನು ಒಪ್ಪಿಸಿಕೊಡೋದಾದರೆ, ಇರುವ ಸ್ಥಳದಲ್ಲೇ ನಿನ್ನನ್ನು ಆತನಿಗಾಗಿ ನೀನು ಸಮರ್ಪಿಸಿಕೊಡೋದಾದರೆ, ಯಾರು ನಿನ್ನನ್ನು ತಿಳಿಯದೇ ಇರ್ಬೋದು, ಎಲ್ಲರೂ ನಿನ್ನನ್ನು ನಿಂದಿಸ್ತಾ ಇರ್ಬೋದು, ಎಲ್ಲರೂ ನಿನ್ನನ್ನು ಅವಮಾನ ಪಡಿಸ್ತಾ ಇರ್ಬೋದು, ಎಲ್ಲರೂ ನಿನ್ನನ್ನು ಗೇಲಿ ಮಾಡಿ ಮಾತಾಡ್ತಾ ಇರ್ಬೋದು, ನಿನ್ನ ಜೀವಿತದ ಕುರಿತು ಎಲ್ಲರೂ ಒಂದು ಪ್ರಶ್ನೆಯನ್ನು ಹಾಕಿಕೊಂಡಿರ್ಬೋದು. ನಿನ್ನ ಜೀವಿತದಲ್ಲಿ ನಿನ್ನ ಜೀವಿತ ಇಷ್ಟೇ ಕೊನೆಗೊಳ್ಳುತ್ತದೆ ಎಂಬುದಾಗಿ ಹೇಳ್ತಾ ಇರ್ಬೋದು. ಆದರೆ ನಿನ್ನನ್ನು ಬದಲಾಯಿಸುವಂಥ ದೇವರು ನಿನ್ನನ್ನು ತಿಳಿದಿದ್ದಾನೆ. ಜಕ್ಕಾಯನ ಬಗ್ಗೆ ಎಲ್ಲರೂ ಹೇಳ್ತಾ ಇದ್ರು, ಇವನೊಬ್ಬ ಪಾಪಿ, ಇವನು ಹಣ ಹೆಚ್ಚು ಸಂಪಾದನೆ ಗುತ್ತಿಗೆದಾರನು, ಅಂದರೆ ಹೆಚ್ಚಾಗಿ ಸುಲುಕೊಳ್ಳುವವನು, ಹಣವನ್ನು ಹೆಚ್ಚಾಗಿ ತೆಗೆದುಕೊಳ್ಳುವವನು, ಜನರನ್ನು ತುಂಬ ಹಿಂಸೆ ಪಡಿಸುವವನು, ಇಂತಿಂಥ ಅನೇಕ ಅಭಿಪ್ರಾಯಗಳನ್ನು ಅವನ ಮೇಲೆ ಇಟ್ಟಿದ್ರು. ಜನರು ಹೇಳ್ತಾ ಇದ್ದಾರೆ, ಪಾಪಿ ಆಗಿರುವ ಇವನ ಬಳಿಯಲ್ಲಿ ಯೇಸು ಸ್ವಾಮಿ ಹೋಗ್ತಾ ಇದ್ದಾರಲ್ಲ ಉಳ್ಕೊಳ್ಳಿಕ್ಕೆ ಎಂಬುದಾಗಿ ಜನರೆಲ್ಲ ಗುಣಗುಡ್ತಾ ಇದ್ದಾರೆ. ಆದರೆ ಪ್ರೀತಿಯಿಂದ ಸ್ತೋತ್ರ ಹಾಲೆಲೂಯ ಹುಡುಕಿದಂಥ ಜಕ್ಕಾಯನ ಜೀವಿತವನ್ನು ಕಂಡಂಥ ಯೇಸು ಸ್ವಾಮಿ ಅವನ ಕುಟುಂಬದಲ್ಲಿ ಅಥವಾ ಅವನ ಮನೆಗೆ ಹೋಗಿ ಅವನ ಜೀವಿತವನ್ನೇ ಬದಲಾಯಿಸಿದ್ದನ್ನು ನಾವು ನೋಡ್ತೇವೆ. ಜನರು ನಿನ್ನ ಬಗ್ಗೆ ಏನೇ ಹೇಳಿರ್ಬೋದು, ನೀನು ಕೆಟ್ಟವಳು, ನೀನು ಕೆಟ್ಟವನು ಎಂಬುದಾಗಿ ಎಂತೆಲ್ಲ ವಿಷಯಗಳನ್ನು ನಿನ್ನ ಕುರಿತು ಜನರು ಹೇಳ್ತಾ ಇರ್ಬೋದು. ಯೇಸುವೆ ಎಂಬುದಾಗಿ ನೀನು ಕೂಗಿಕೊಳ್ಳೋದಾದರೆ, ಯೇಸು ಸ್ವಾಮಿಯನ್ನು ಒಂದು ಬಾರಿ ನೀನು ಕರೆಯೋದಾದರೆ, ನಿನ್ನ ಕೆಟ್ಟತನವನ್ನು ಹೋಗಲಾಡಿಸಿ ನಿನ್ನನ್ನು ಒಂದು ಶುದ್ಧನಾಗಿ, ನಿನ್ನನ್ನು ಒಂದು ಶುದ್ಧಳಾಗಿ ಮಾರ್ಪಡಿಸಿ ತನಗೆ ಇಷ್ಟವಾದ ಸಮರ್ಪಕವಾದ ತನ್ನ ಮಗನಾಗಿ ದೇವರು ಅಥವಾ ಪ್ರಭುವಾದ ಯೇಸು ಕ್ರಿಸ್ತನು ನಿನ್ನನ್ನು ಸ್ವೀಕರಿಸಲಿಕ್ಕಿದ್ದಾನೆ. ನಿನ್ನನ್ನು ತಿಳಿದ ಆತನಿಗೆ ನಿನ್ನನ್ನು ನೀನು ಒಪ್ಪಿಸಿಕೊಡುವುದಾದರೆ ಖಂಡಿತವಾಗಲೂ ನಿನ್ನಲ್ಲಿ ಒಂದು ಬದಲಾವಣೆಯನ್ನು ಕಾಣಲಿಕ್ಕೆ ಸಾಧ್ಯವಾಗ್ತದೆ. ಪ್ರಿಯರೇ, ಈ ವಾಕ್ಯಗಳನ್ನು ಕೇಳುತ್ತಿರುವಾಗಲೇ ನಿಮ್ಮ ಪರಿಸ್ಥಿತಿಗಳನ್ನು ಅರ್ಥ ಮಾಡಿಕೊಂಡಿರುವ ಯೇಸು ಸ್ವಾಮಿಗೆ ನಿಮ್ಮನ್ನು ನೀವು ಒಪ್ಪಿಸಿಕೊಡ್ತೀರಾ? ದೇವರೇ, ನನ್ನನ್ನು ಅನೇಕರು ಕೈ ಬಿಟ್ಟಿದ್ದಾರೆ, ಯಾರು ನನ್ನನ್ನು ತಿಳಿದುಕೊಳ್ತಾ ಇಲ್ಲ, ಎತ್ತಂಥ ಮಕ್ಕಳು ತಿಳಿದುಕೊಳ್ತಾ ಇಲ್ಲ. ದೇವರೇ, ತಂದೆ ತಾಯಿಗಳು ನನ್ನನ್ನು ತಿಳಿದುಕೊಳ್ತಾ ಇಲ್ಲ, ನನ್ನ ಸಹೋದರರು ನನ್ನನ್ನು ತಿಳಿದುಕೊಳ್ತಾ ಇಲ್ಲ, ನನ್ನ ಸ್ನೇಹಿತರು ನನ್ನನ್ನು ತಿಳಿದುಕೊಳ್ತಾ ಇಲ್ಲ, ನನ್ನ ಬಂಧು ಮಿತ್ರರು ನನ್ನನ್ನು ತಿಳಿದುಕೊಳ್ತಿಲ್ಲ. ದೇವರೇ, ನನ್ನ ಎಲ್ಲರೂ ಕೈ ಬಿಟ್ಟಿದ್ದಾರೆ ಸ್ವಾಮಿ. ಎಲ್ಲರಿಂದ ನಾನು ದೇವರೇ ಒಬ್ಬಂಟಿತನವನ್ನು ಅನುಭವಿಸ್ತಾ ಇದ್ದೇನೆ. ಆದರೆ ನೀನು ನನ್ನನ್ನು ತಿಳಿದಿದ್ದಿ, ನೀನು ನನ್ನೊಂದಿಗೆ ದೇವರೇ ಮಾತಾಡಿದ್ದಿ, ನೀನು ನನ್ನನ್ನು ಬಲಪಡಿಸ್ತಾ ಇದ್ದಿ, ನೀನು ನನ್ನನ್ನು ನಿನ್ನ ವಾಕ್ಯದ ಮೂಲಕ ಜಕ್ಕಾಯನನ್ನು ತಿಳಿದ ರೀತಿಯಲ್ಲಿ ನೀನು ನನ್ನನ್ನು ತಿಳಿದಿದ್ದಿ ಎಂಬುದಾಗಿ ದೇವರೇ ನೀನು ಈ ದಿನ ನನ್ನೊಂದಿಗೆ ಮಾತಾಡಿದ್ದಿ. ನೀನು ನನ್ನನ್ನು ತಿಳಿದಿರೋದಾದರೆ ನನ್ನ ಜೀವಿತವನ್ನು ನಿನಗೆ ಒಪ್ಪಿಸಿಕೊಡ್ತೇನೆ ಸ್ವಾಮಿ. ನೀನು ನನ್ನನ್ನು ಬಲಪಡಿಸು, ನೀನು ನನ್ನನ್ನು ಧೈರ್ಯಪಡಿಸು ಎಂಬುದಾಗಿ ನಿನ್ನ ಕರಗಳಲ್ಲಿ ನನ್ನನ್ನೇ ನಾನು ಬಿಟ್ಟು ಕೊಡ್ತೇನೆಂಬುದಾಗಿ ನೀವು ನಿಮ್ಮನ್ನೇ ಸಮರ್ಪಿಸಿ ಕೊಡೋದಾದರೆ ಖಂಡಿತವಾಗಿಯೂ ನಿಮ್ಮ ಜೀವಿತದಲ್ಲಿ ಒಂದು ಬದಲಾವಣೆಯನ್ನು ಯೇಸು ಸ್ವಾಮಿ ಜಕ್ಕಾಯನ ಜೀವಿತದಲ್ಲಿ ತಂದ ಹಾಗೆ ತರುವಂಥ ದೇವರಾಗಿದ್ದಾರೆ. ಕಣ್ಣುಗಳನ್ನು ಮುಚ್ಚೋಣ, ನಾವು ಪ್ರಾರ್ಥನೆ ಮಾಡೋಣ. ಇರುವ ಸ್ಥಳಗಳಲ್ಲೇ ನಿಮ್ಮನ್ನು ನೀವು ಒಪ್ಪಿಸಿಕೊಟ್ಟು ಪ್ರಾರ್ಥಿಸುವಾಗ ಖಂಡಿತವಾಗಿಯೂ ನಿಮ್ಮನ್ನು ತಿಳಿದಂತೆ ಯೇಸು ಸ್ವಾಮಿ ಈಗಲೇ ನಿಮ್ಮನ್ನು ಸ್ಪರ್ಶಿಸುವವನಾಗಿದ್ದಾನೆ, ನಿಮ್ಮ ಜೀವಿತವನ್ನು ಬದಲಾಯಿಸುವವನಾಗಿದ್ದಾನೆ, ನಿಮ್ಮ ಕಣ್ಣೀರನ್ನು ಒರೆಸುವಂಥವನಾಗಿದ್ದಾನೆ. ನಿಮ್ಮ ಎಲ್ಲ ಪರಿಸ್ಥಿತಿಗಳಲ್ಲಿ ಒಂದು ಬದಲಾವಣೆಯನ್ನು ಆತನು ತರುವಂಥವನಾಗಿ
ಆಗಿದ್ದಾನೆ. ಜನರು ನಿಮ್ಮ ಕುರಿತು ಏನೆಲ್ಲ ಕೆಟ್ಟ ಅಭಿಪ್ರಾಯಗಳನ್ನು ಇಟ್ಟುಕೊಂಡಿರ್ಬೋದು, ನಿನ್ನ ಕೆಟ್ಟ ಜೀವಿತ ಎಂಬುದಾಗಿ ಹೇಳಿರ್ಬೋದು. ನಿನ್ನ ಕೆಟ್ಟ ಜೀವಿತವನ್ನು ತೆಗೆದುಹಾಕಿ ನಿನ್ನನ್ನು ಒಂದು ಒಳ್ಳೆ ವ್ಯಕ್ತಿಯಾಗಿ ರೂಪಿಸುವಂಥ ಯೇಸು ಸ್ವಾಮಿ ನಿನ್ನನ್ನು ತಿಳಿದಿದ್ದಾನೆ. ನಿನ್ನನ್ನು ನೀನು ಒಪ್ಪಿಸಿಕೊಡುವಾಗ ಖಂಡಿತವಾಗಿಯೂ ಒಂದು ಬದಲಾವಣೆ ಈ ದಿನವೇ, ಈ ಕ್ಷಣವೇ ಕಾಣಲಿಕ್ಕೆ ಸಾಧ್ಯವಾಗ್ತದೆ. ಪ್ರೀತಿ ಸ್ವರೂಪನ ತಂದೆ, ಈ ವಾಕ್ಯದ ಮೂಲಕ ನಿನ್ನ ಮಕ್ಕಳೊಂದಿಗೆ ಒಡನಾಡಿದ್ದಿ. ದೇವರು ನಿಮ್ಮನ್ನು ತಿಳಿದಿರುವನು ಎಂಬುದಾಗಿರುವ ವಿಷಯದ ಕುರಿತು ದೇವರೇ, ನಮ್ಮನ್ನು ತಿಳಿದಂಥ ನೀವು ನಮ್ಮೊಂದಿಗೆ ಮಾತಾಡಿದ ನಿನ್ನ ಮಾತುಗಳನ್ನು ನಿನ್ನ ಮಕ್ಕಳು ಧೈರ್ಯವಾಗಿ ತೆಗೆದುಕೊಂಡು ದೇವರೇ ತಮ್ಮ ಜೀವಿತದಲ್ಲಿ ತಿಳಿದಂಥ ನಿನ್ನನ್ನು, ದೇವರೇ ಅವರನ್ನು ತಿಳಿದಿರುವ ನಿನ್ನನ್ನು ಸ್ವೀಕರಿಸಿ ದೇವರೇ ಸಮರ್ಪಿಸಿ ಮುಂದೆ ಹೋಗುವ ಹಾಗೆ ಕೃಪೆ ಕೊಡು. ಎಲ್ಲ ಘನತೆ ಮಹಿಮೆ ನಿನಗೆ, ಯೇಸುವಿನ ನಾಮದಲ್ಲಿ ತಂದೆಯೇ, ಆಮೇನ್. ದೇವರು ತಾನೇ ವಾಕ್ಯದ ಮೂಲಕ ನಿಮ್ಮನ್ನು ಆಶೀರ್ವದಿಸಲಿ. ನೀವು ಕೇಳಿದ ಹಾಗೆ ಅನೇಕರು ಈ ವಾಕ್ಯನ ಕೇಳುವ ಹಾಗೆ ಅನೇಕರಿಗೆ ವಾಕ್ಯವನ್ನು ಕಳಿಸಿಕೊಡಿರಿ. ಹಾಗೆ ನಮ್ಮ ಪ್ರತಿದಿನದ ಪ್ರಾರ್ಥನೆಯಲ್ಲಿ ನೀವು ಜಾಯ್ನ್ ಆಗಬೇಕಾದಲ್ಲಿ ಕೆಳಗೆ ಕೊಟ್ಟಿರುವ ವಾಟ್ಸಪ್ ಗ್ರೂಪ್ಗೆ ನೀವು ಜಾಯ್ನ್ ಆಗ್ಬೋದು. ಅದರ ಮೂಲಕ ನಿಮಗೆ ಲಿಂಕ್ ದೊರೆಯುವಂಥದ್ದಾಗಿರ್ತದೆ. ಹಾಗೆ ನಿಮ್ಮ ಪ್ರಾರ್ಥನೆ ಮನವಿಗಳಿರೋದಾದರೆ ನಮ್ಮ ನಂಬರ್ಗೆ ಸಂಪರ್ಕ ಮಾಡಿ, ನಾವು ನಿಮಗೋಸ್ಕರ ಪ್ರಾರ್ಥಿಸ್ತೇವೆ. ಗಾಡ್ ಬ್ಲೆಸ್ ಯು. ಪ್ರೈಸ್ ದ ಲಾರ್ಡ್. ಆಮೇನ್.